ನೀವೊಬ್ಬರೇ ಅಲ್ಲ, ಈ ಥರ ತುಂಬ ಜನ ದುಡ್ಡು ಕೊಟ್ಬಿಟ್ಟು ಮೋಸ ಹೋಗಿದ್ದಾರೆ. ನಾನು ಮನೆ ಕೆಲಸಗಳು ಮಾಡಿ ಕಷ್ಟಪಟ್ಟು ಕೂಡಾಕಿದ್ದು ದುಡ್ಡು ಕೊಟ್ಟೆ, ಏನೋ ಯಮ್ಮನಿಗೆ ನಂಬಿಕೆ ಮೇಲೆ. ನೋಡಿದ್ರೆ ಯಮ್ಮ ಮನೆನೂ ಖಾಲಿ ಮಾಡಿಕೊಂಡು. ಬೇಜಾರು ಮಾಡ್ಕೊಬೇಡಿ. ನೋಡೋಕ್ಕೆ ತುಂಬ ಒಳ್ಳೆ ಜನದ ಥರ ಇದ್ದರು. ಹೊಟ್ಟೆ ಬಟ್ಟೆ ಕಟ್ಟಿ ಇವ್ರಿಗೆ ಸಾಲ ಅಂತ ಕೊಟ್ಬಿಟ್ಟು ಏನೋ ಒಂದೆರಡು ಕಾಸು ಬಡ್ಡಿ ಬರುತ್ತೆ ಅನ್ನೋ ಆಸೆ ಕೊಟ್ಬಿಟ್ಟಿದ್ದೀರಾ. ನಿಮ್ಮ ಹೊಟ್ಟೆ ಮೇಲೆ ಹೊಡೆದ್ರೆ ಅವ್ರಿಗೆ ಖಂಡಿತ ಒಳ್ಳೇದಾಗಲ್ಲ. ಬೇಜಾರು ಮಾಡ್ಕೊಬೇಡಿ. ಇನ್ನು ಎಷ್ಟು ಜನಕ್ಕೆ ಈ ಥರ ಮೋಸ ಮಾಡಿದಾರೋ. ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಇಸ್ಕೊಬಾರ್ದು, ವ್ಯವಹಾರ ಮಾಡಬಾರ್ದು. ನೋಡೋಕ್ಕೆ ತುಂಬ ಒಳ್ಳೆಯವ್ರ ಥರನೇ ಇದ್ದರು, ಆದರೆ ಇಷ್ಟು ಕೆಟ್ಟವರು ಅಂತ ಹೇಳಿ ಗೊತ್ತಿರಲಿಲ್ಲ. ನಮ್ಮ ಯಜಮಾನ್ರಿಗೆ ಬೇರೆ ಹುಷಾರಿಲ್ಲ, ಈಗ ಹಾಸ್ಪಿಟ್ಲಿಗೆ ಬೇರೆ ಅಡ್ಮಿಟ್ ಮಾಡಬೇಕು. ಕಷ್ಟ ಇದೆ, ನಾನು ಕೊಡಿ ಅಂತ ಹೇಳಿದ್ರು ಕೊಡ್ತೀನಿ ಅಂದ್ಕೊಂಡು ಫೋನ್ ಮಾಡಿದಾಗೆಲ್ಲ ಸ್ವಿಚ್ ಆಫು ಇಲ್ಲ ನಾಟ್ ರೀಚಬಲ್ ಬರ್ತಿದೆ. ನಿಮ್ಮಂಥವ್ರು ಹೊಟ್ಟೆ ಮೇಲೆ ಹೊಡೆದ್ರೆ ಖಂಡಿತ ಅವ್ರು ಉದ್ಧಾರ ಆಗಲ್ಲ. ನಿಮ್ಮದು ಒಂದಲ್ಲ ಒಂದು ರೀತಿ ದುಡ್ಡು ಬಂದೇ ಬರುತ್ತೆ. ತಲೆ ಕೆಡಿಸ್ಕೊಬೇಡಿ, ಬೇಜಾರು ಮಾಡ್ಕೊಬೇಡಿ. ಏನು ಬರುತ್ತೋ ಏನು ಕತೆ.